ಕಾನೂನು ಬಾಹಿರ ಚಟುವಟಿಕೆ ವಿರುದ್ಧ ಬೆಂಗಳೂರು ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥ ಬೇರೆ ಬೇರೆ ಕ್ರಮಗಳ ಒಂದು ಪಟ್ಟಿ ಅಥವಾ ವಿವರಗಳು ಅಥವಾ ವರದಿ. ಮೊದಲನೇದಾಗಿ ನಮ್ಮ ಮಾದಕ ವಸ್ತುಗಳ ವಿರುದ್ಧ ನಮ್ಮ ಸಮರ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಜುಲೈ ತಿಂಗಳಲ್ಲಿ ಕೂಡ ಬೆಂಗಳೂರು ನಗರದ ವಿವಿಧ ವಿಭಾಗಗಳ ಪೊಲೀಸರು ಮತ್ತು ಕೇಂದ್ರ ಅಪರಾಧ ದಳದವರು ಒಟ್ಟು 38 NDPS ಪ್ರಕರಣಗಳನ್ನು ದಾಖಲಿಸಿಕೊಂಡಿರ್ತಾರೆ. ಇದರಲ್ಲಿ 4 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 54 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಮತ್ತು ಇವರಿಂದ 114 kg ಗಾಂಜಾ, 176 ಗ್ರಾಮ್ ಅಫೀಮು, 745 ಗ್ರಾಮ್ ಕೊಕೇನ್, 4 kg 311 ಗ್ರಾಮ್ MDMA ಈ ರೀತಿಯ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಇವರುಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆಯೂ ಕೂಡ ನಮ್ಮ ನಗರ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದು ಯಾವುದೇ ರೀತಿಯಾದಂಥ ಅನೈತಿಕ ಅಕ್ರಮ ಅನಧಿಕೃತ ಚಟುವಟಿಕೆಗಳು ನಡೆಯದಂತೆ ನಿರಂತರವಾಗಿ ಎಚ್ಚರ ವಹಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಜುಲೈ ತಿಂಗಳಲ್ಲಿ ಒಟ್ಟು 226 ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಮಟ್ಕ ಇರ್ಬೋದು, ಗ್ಯಾಬ್ಲಿಂಗ್ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಇಮಾರಲ್ ಟ್ರಾಫಿಕಿಂಗ್ ಇರ್ಬೋದು, ಆರ್ಮ್ಸ್ ಆ್ಯಕ್ಟ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು 276 ಪ್ರಕರಣಗಳನ್ನು ದಾಖಲಿಸಿ 326 ಜನರನ್ನು ಈ ವಿವಿಧ ಪ್ರಕರಣಗಳಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಅವರುಗಳ ಮೇಲೆ ಮುಂದಿನ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಹಾಗೆಯೇ ಕೇವಲ ಅಪರಾಧ ಪ್ರಕರಣಗಳನ್ನು ದಾಖಲಿಸೋದು ಅಷ್ಟೇ ಅಲ್ಲ, ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಜುಲೈ ತಿಂಗಳಲ್ಲಿ ಒಟ್ಟು 258 PR ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಮುಚ್ಚಳಿಕೆ ಉಲ್ಲಂಘನೆ ಮಾಡಿರ್ತಕ್ಕಂತಹ 5 ವ್ಯಕ್ತಿಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಇವರಲ್ಲಿ 2 ವ್ಯಕ್ತಿಗಳಿಂದ ಕ್ರಮವಾಗಿ 40,000 ಮತ್ತು 10,000 ಬಾಂಡ್ ಮೌಲ್ಯದ ಮೊತ್ತವನ್ನು ಮುಟ್ಟುಗೋಲು ಕೂಡ ಹಾಕಿಕೊಳ್ಳಲಾಗಿದೆ ಮತ್ತು 3 ವ್ಯಕ್ತಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಹಾಗೆಯೇ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಈ ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳು ಮತ್ತು ರೌಡಿ ವ್ಯಕ್ತಿಗಳನ್ನು ಬಂಧಿಸಲಿಕ್ಕೆ ನಾವು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಜುಲೈ ತಿಂಗಳಲ್ಲಿ ಒಟ್ಟು 43 ಈ ರೀತಿಯ LPR ಪ್ರಕರಣಗಳನ್ನು ನಾವು ಭೇದಿಸಿದ್ದೇವೆ. ಅವುಗಳ ಪೈಕಿ 1 ಕೊಲೆ ಪ್ರಕರಣ, 3 ಸುಲಿಗೆ ಪ್ರಕರಣ, 5 ಕೊಲೆಗೆ ಯತ್ನ ಪ್ರಕರಣ, 9 ಹಲ್ಲೆಯ ಪ್ರಕರಣಗಳು, 8 ಮನೆ ಕಳವು ಪ್ರಕರಣಗಳು ಮತ್ತು 17 ಇತರ ಪ್ರಕರಣಗಳು ಸೇರಿದ್ದಾವೆ. ಈ 43 ಪ್ರಕರಣಗಳಲ್ಲಿ 1996ರಿಂದ ಇಲ್ಲಿಯವರೆಗೆ ಲೇಟೆಸ್ಟ್ ಅಂದರೆ 2015ರವರೆಗೆ ಅಂದರೆ ಓಲ್ಡೆಸ್ಟ್ ಈಸ್ 1996ರ ಒಂದು ಪ್ರಕರಣ ಕೂಡ ಪತ್ತೆಯಾಗಿದೆ. ಒಂದು ಕೊಲೆ ಪ್ರಕರಣ, ಸುಲಿಗೆ ಪ್ರಕರಣ ಪತ್ತೆಯಾಗಿದೆ, ಕೊಲೆ ಪ್ರಕರಣ ಪತ್ತೆಯಾಗಿದೆ. ಈ ರೀತಿ ಯಾರು ನ್ಯಾಯಾಂಗ ಇದಕ್ಕೇನೆ ವ್ಯವಸ್ಥೆಗೇ ಧಿಕ್ಕರಿಸಿ ಓಡಾಡ್ತಾ ಇದ್ದರೂ ಪತ್ತೆಯಾಗದೆ ತಲೆಮರೆಸಿಕೊಂಡು ಅಥವಾ ನ್ಯಾಯಾಲಯಗಳಿಗೆ ಹಾಜರಾಗ್ತಾ ಇರಲ್ಲ, ಅಂಥವನ್ನೆಲ್ಲ ಪತ್ತೆ ಹಚ್ಚಿ ನ್ಯಾಯಾಲಯದ ಮುಂದೆ ಅವರನ್ನು ಬಂದು ಹಾಜರುಪಡಿಸಿ ಅವರು ನ್ಯಾಯಾಂಗ ಪ್ರಕ್ರಿಯೆಗೆ ಒಳಗಾಗುವ ಹಾಗೆ ನೋಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕೆಲವು ವ್ಯಕ್ತಿಗಳು ಈ NBW ಅಂದರೆ ವಾರಂಟ್ಗಳಾಗಿರ್ತಕ್ಕಂಥದ್ದು ಅಥವಾ ಪ್ರೊಕ್ಲಮೇಷನ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗಿದೆ. ಅದರಲ್ಲಿ ಒಟ್ಟು 10 ಆರೋಪಿಗಳನ್ನು ಈ ಪ್ರೊಕ್ಲಮೇಷನ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಜೊತೆಗೆ 20 ಆರೋಪಿಗಳು ಯಾರು NBW ಬೇಲ್ ಜಂಪ್ ಏನು ಮಾಡಿದ್ರು ಅಂಥವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಅವರನ್ನು ಕೂಡ ಹಾಜರುಪಡಿಸಿ ಜೊತೆಗೆ ಅವರುಗಳ ಮೇಲೆ ಸಂಬಂಧಪಟ್ಟ ಕಾನೂನಿನ ಅಡಿಯಲ್ಲಿ ಪ್ರಕರಣಗಳನ್ನು ಕೂಡ ದಾಖಲಿಸಲಾಗಿದೆ. ಯಾಕೆಂದರೆ ನ್ಯಾಯಾಂಗದ ಒಂದು ವಾರಂಟನ್ನು ಧಿಕ್ಕರಿಸ್ತಕ್ಕಂಥದ್ದು ಅಥವಾ ಜಂಪ್ ಮಾಡ್ತಕ್ಕಂಥದ್ದು ಕೂಡ ಒಂದು ಅಪರಾಧ ಆಗ್ತದೆ. ಅದಕ್ಕೆ ಪೂರಕವಾಗಿ ಅವರ ಮೇಲೆ ಪ್ರಕರಣವನ್ನು ಕೂಡ ನಾವು ದಾಖಲು ಮಾಡಿದ್ದೇವೆ. ನಂತರ ರೌಡಿ ವ್ಯಕ್ತಿಗಳ ಮೇಲೆ ಕೈಗೊಂಡಿರ್ತಕ್ಕಂಥ ಕ್ರಮಗಳಿಗೆ ಬಂದಾಗ ರೌಡಿಗಳ ವಿರುದ್ಧ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಒಟ್ಟು 106 PR ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ. ಅದೇ ರೀತಿಯಲ್ಲಿ ಬೇಲ್ ಜಂಪ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ 4 ಪ್ರಕರಣಗಳನ್ನು ಮತ್ತು ಪ್ರೊಕ್ಲಮೇಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಬಂಧಿಸಲಾಗಿದೆ. ಹಾಗೆಯೇ ತಲೆಮರೆಸಿಕೊಂಡಿರ್ತಕ್ಕಂಥ ಅಂದರೆ OV ರೌಡೀಸ್ ಅಂತ ನಾವೇನು ಹೇಳ್ತೇವೆ ಅವುಗಳ ಪೈಕಿ ಒಟ್ಟು 9 ರೌಡಿಗಳನ್ನು ನಾವು ಈಗ ಪತ್ತೆ ಮಾಡಿ ಅವರನ್ನು ಮತ್ತೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವರುಗಳನ್ನು ಈ PRನಲ್ಲಿ ಅವರನ್ನು ಅಳವಡಿಸಲಾಗಿದೆ. ಹೀಗಾಗಿ ಒಟ್ಟು ಭದ್ರತಾ ಕಾಯ್ದೆಯಲ್ಲಿ ರೌಡಿಗಳ ಮೇಲೆ 106 ಪ್ರಕರಣಗಳನ್ನು ದಾಖಲಿಸ್ತಕ್ಕಂಥದ್ದು, ಬೇಲ್ ಜಂಪ್ ಮಾಡಿರೋರು 4 ಜನ ಮತ್ತು ಪ್ರೊಕ್ಲಮೇಷನ್ ಇರ್ತಕ್ಕಂಥ ಒಬ್ಬರನ್ನು ಪತ್ತೆ ಮಾಡಿದ್ದೇವೆ. ಜೊತೆಗೆ 9 ತಲೆಮರೆಸಿಕೊಂಡಿರ್ತಕ್ಕಂಥ ರೌಡಿ ವ್ಯಕ್ತಿಗಳನ್ನು ಕೂಡ ಪತ್ತೆ ಮಾಡಿದ್ದೇವೆ. ಇನ್ನು ಶಿಕ್ಷೆಯ ಒಂದು ವಿಷಯಕ್ಕೆ ಬಂದಾಗ 2024ನೇ ಸಾಲಿನ ಜುಲೈ ಮಾಹೆಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಪೂರೈಸಿ ಶಿಕ್ಷೆ ಪ್ರಕಟಿಸಿದ ಪ್ರಕರಣಗಳು
ಒಟ್ಟು 2718 ಪ್ರಕರಣಗಳು ವಿಲೆಯಾಗಿದ್ದಾವೆ. ಅದರಲ್ಲಿ 1853 ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ 5 ಪ್ರಕರಣಗಳಿದ್ದಾವೆ. 10 ರಿಂದ 14 ವರ್ಷ 1 ಪ್ರಕರಣ, 7 ರಿಂದ 10 ವರ್ಷ 3 ಪ್ರಕರಣಗಳು, 3 ರಿಂದ 7 ವರ್ಷ 9 ಪ್ರಕರಣಗಳು, 1 ರಿಂದ 3 ವರ್ಷ 4 ಪ್ರಕರಣಗಳು, 1 ವರ್ಷಕ್ಕಿಂತ ಕಡಿಮೆ 5 ಪ್ರಕರಣಗಳು ಮತ್ತು ದಂಡ ವಿಧಿಸಿರ್ತಕ್ಕಂಥದ್ದು 1826 ಪ್ರಕರಣಗಳಿದ್ದಾವೆ. ಇವುಗಳಲ್ಲಿ ಒಟ್ಟಾರೆ ಭಾಳಷ್ಟು ಪಾಕ್ಸೋ ಪ್ರಕರಣಗಳು ಶಿಕ್ಷೆಯಲ್ಲಿ ಆಗಿದ್ದಾವೆ. ಜೊತೆಗೆ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅದೇ ರೀತಿಯಲ್ಲಿ ಬೇರೆ ಇತರೆ ವಂಚನೆ ಮತ್ತು ITP ಪ್ರಕರಣಗಳು ಕೂಡ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಶಿಕ್ಷೆಯ ಪ್ರಮಾಣ ಕ್ರಮೇಣವಾಗಿ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇತರ ವಿವರಗಳನ್ನು ನಮ್ಮ ಈ ವರದಿಯಲ್ಲಿ ನಿಮಗೆ ನೀಡಲಾಗಿದೆ. ಯಾವ್ಯಾವ ಪ್ರಕರಣಗಳು ಏನೇನಾಗಿದ್ದಾವೆ, ಪ್ರಮುಖ ರಿಕವರೀಸು ಡಿಟೆಕ್ಷನ್ಸ್ ಏನಿದೆ ಅದನ್ನು ಮಾಸಿಕ ವರದಿಯಲ್ಲಿ ನೀಡಲಾಗಿದೆ. ಇಷ್ಟು ಇವತ್ತಿನ ಇದು. ಕೊಡಗೇರಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಏನು ವಿಚಾರಕ್ಕೆ ಯಾರು ಅಂತ ಕಾಲೆ ಮಾಡಿದ್ದಾರೆ? ಅದು ಕಲ್ಲು ತಗೊಂಡು ಹೊಡೆದಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ. ಆರೋಪಿ ಸಿಕ್ಕಿದ್ದಾನೆ. ಆತನ ಕೂಲಂಕುಷ ವಿಚಾರಣೆ ನಡೀತಾ ಇದೆ. ಗಾಯಾಳು ಏನಿದ್ದಾರೆ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಒಂದು ಘಟನೆಗೆ ಯಾವುದೇ ನೇರ ಕಾರಣವನ್ನು ಆರೋಪಿ ಹೇಳ್ತಾ ಇಲ್ಲ. ಬಟ್ ಇನ್ನೂ ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಪರಿಚಯ ಇಲ್ಲ, ರ್ಯಾಂಡಮ್ ಆಗಿ ಕೊಡಬೇಕು. ಮಹಿಳೆ ಸ್ಥಿತಿ ICUನಲ್ಲಿದ್ದಾರೆ, ಇನ್ನೂ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ತ್ವರಿತವಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಅಂಶ. ಸ್ಥಳೀಯ ನಾಗರಿಕರು ಮತ್ತು ಪೊಲೀಸರು ಬೇಗ ಅಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ಟೆನ್ಷನ್ ಏನೂ ಇಲ್ಲ. 1 ಗಂಟೆ ಮೊದಲೇ ಪ್ಲೀಸ್ ಲಿಸನ್ ಟು ಮೀ. 1 ಗಂಟೆ ಮೊದಲೇ ನಾವು ಪೊಲೀಸ್ ಕಮಿಷನರ್ ಆದೇಶ 2016ರಲ್ಲೇ ಮಾಡಿದ್ದೇವೆ. ಅದು ಈ ಆದೇಶ ಏನಿದೆ ಈಗ ಹೊರಡಿಸಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಇದೆ. ಅದರಲ್ಲೇನು ಬದಲಾವಣೆ ಇಲ್ಲ.